Hi guys, this is Bindu. Welcome back to my YouTube channel Learn English with Bindu. Today we are going to discuss about simple present tense. ಎಲ್ಲರೂ ಹೇಳ್ತಾರೆ ವಿತೌಟ್ ಗ್ರಾಮರ್ ಆಲ್ಸೋ ನಾವು ಇಂಗ್ಲೀಷಲ್ಲಿ ಮಾತಾಡ್ಬೋದು ಅಂತ, ಬಟ್ ಸ್ಟಿಲ್ ವಿ ಶುಡ್ ನೋ ಸ್ಮಾಲ್ ಬೇಸಿಕ್ ಗ್ರಾಮರ್. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಗೆ ನಾವು ಫ್ಲೂಯೆನ್ಸಿಯಾಗಿ ಇಂಗ್ಲೀಷಲ್ಲಿ ಮಾತಾಡ್ಬೋದು, ಯಾವ ಥರ ನಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫ್ಲೂಯೆನ್ಸಿಯಾಗಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಲೆಟ್ಸ್ ಸ್ಟಾರ್ಟ್. The period which shows in present time is called simple present tense. ಅಂದರೆ ಇವಾಗ ಯಾವ ಟೈಮ್ ಬಗ್ಗೆ ಹೇಳ್ತಾ ಇರ್ತೀವಿ ಅದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಯಾವಾಗಲೂ ಮಾಡುವ ಕೆಲಸಗಳು ಅಂದರೆ ನಾವು ಪದೇ ಪದೇ ಕೆಲವೊಂದು ಕೆಲಸಗಳು ಮಾಡ್ತಾ ಇರ್ತೀವಿ, ಅದನ್ನು ನಾವು ಬೇರೆ ಯಾರ ಹತ್ರ ಆದರೂ ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ. ಹವ್ಯಾಸಗಳು ಮತ್ತು ಅಭ್ಯಾಸಗಳು, ಕೆಲವೊಂದು ಹ್ಯಾಬಿಟ್ಸ್ ಇರುತ್ತೆ ನಮಗೆ, ಅದನ್ನು ಕೂಡ ಬೇರೆಯವ್ರ ಹತ್ರ ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ. ಎಂದಿಗೂ ಬದಲಾಗದ ವಿಷಯಗಳು ಅಂದರೆ ಯಾವಾಗಲೂ ಬದಲಾಗಲ್ಲ, ಅವು ನಮ್ಮ ಲೈಫಲ್ಲಿ ಯಾವಾಗಲೂ ನಡೀತಾನೇ ಇರುತ್ತೆ. ಅಂಥ ವಿಷಯಗಳ ಬಗ್ಗೆ ಹೇಳುವಾಗ ನಾವು ಬೇರೆಯವ್ರ ಹತ್ರ ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ. ಅಂದರೆ ನಾನು ದಿನ ಬೆಳಗ್ಗೆ 9 ಗಂಟೆಗೆ ಟಿಫನ್ ಮಾಡ್ತೇನೆ ಅಂತ ನಾವು ಇಂಗ್ಲೀಷಲ್ಲಿ ನಮ್ಮ ಫ್ರೆಂಡ್ ಹತ್ರ ಈವ್ನಿಂಗ್ ಅವ್ರು ಸಿಕ್ಕಾಗ ನಾವು ಅವ್ರ ಹತ್ರ ಹೇಳಬೇಕು. ಅದನ್ನು ಹೇಗೆ ಹೇಳೋದು ಇಂಗ್ಲೀಷಲ್ಲಿ, ಅದನ್ನೇ ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಲೆಟ್ಸ್ ಸ್ಟಾರ್ಟ್. This is the formula for simple present tense. Subject plus verb. ಸಬ್ಜೆಕ್ಟ್ ಇದೆಯಲ್ಲ, ಇದು ಎಲ್ಲ ಟೆನ್ಸ್ಗಳಿಗೂ ಸೇಮ್ ಇರುತ್ತೆ ಸಬ್ಜೆಕ್ಟ್. ಸೊ ನೀವು ಈ ಸಬ್ಜೆಕ್ಟ್ಗಳನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಬೇಕು. ಯಾವ್ಯಾವ ಸಬ್ಜೆಕ್ಟ್? ಐ, ಯು, ವಿ, ದೇ, ಈ, ಶಿ, ಇಟ್. ಸಿಂಗ್ಯುಲರ್ಸ್ ಆ್ಯಂಡ್ ಪ್ಲೂರಲ್ಸ್ ಆ್ಯಂಡ್ ನಾನ್ ಕೌಂಟಬಲ್ ಥಿಂಗ್ಸ್ ಆರ್ ಸಬ್ಜೆಕ್ಟ್ಸ್. ವರ್ಬ್, ನಾನೊಂದು ಲಾಸ್ಟ್ ವೀಡಿಯೋಗಳೆಲ್ಲ ವರ್ಬ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಚೆಕ್ ಮಾಡಿ ಗೊತ್ತಾಗತ್ತೆ. ಬಟ್ ಇವಾಗೂ ಕೂಡ ನಿಮಗೆ ವರ್ಬ್ ಅಂದರೆ ಏನಂತ ತಿಳಿಸ್ಕೊಡ್ತೇನೆ. ವರ್ಬ್ ಅಂದರೆ ನಾವು ಮಾಡುವ ಕೆಲಸಗಳಿಗೆ ವರ್ಬ್ ಅಂತ ಹೇಳ್ತೀವಿ. ಸ್ಲೀಪ್, ಮಲಗೋದೊಂದು ಕೆಲಸ. ವಾಕ್ ಮಾಡೋದೊಂದು ಕೆಲಸ. ಡ್ರಿಂಕ್, ಕುಡಿಯೋದೊಂದು ಕೆಲಸ. ರೈಟ್, ಬರೆಯೋದು ಕೂಡ ಒಂದು ಕೆಲಸ. ರೀಡ್, ಓದೋದು ಕೂಡ ಒಂದು ಕೆಲಸ. ಈಟ್, ತಿನ್ನೋದು ಕೂಡ ಒಂದು ಕೆಲಸ. ಈ ಥರ ನಾವು ಮಾಡುವ ಕೆಲಸಗಳಿಗೆ ವರ್ಬ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಐ ವಾಕ್ ಟು ಸ್ಕೂಲ್ ಎವ್ರಿ ಡೇ. ಐ ವಾಕ್ ಟು ಸ್ಕೂಲ್ ಎವ್ರಿ ಡೇ ಅಂದರೆ ನಾನು ಪ್ರತಿದಿನ ಸ್ಕೂಲಿಗೆ ಹೋಗ್ತೇನೆ. ಇದು ನಾನು ಯಾವಾಗಲೂ ಮಾಡೋವಂಥ ಕೆಲಸಗಳು. ಓಕೆ, ಇದನ್ನು ನಾವು ನಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಆದರೂ ಯಾವಾಗಾದರೂ ಹೇಳೋ ಟೈಮಲ್ಲಿ ನಾವು ಐ ವಾಕ್ ಟು ಸ್ಕೂಲ್ ಎವ್ರಿ ಡೇ ಅಂತ ಹೇಳ್ತೀವಿ. ಇಲ್ಲಿ ಸಬ್ಜೆಕ್ಟ್ ಅದು ಐ, ವಾಕ್ ಅನ್ನೋದು ವರ್ಬ್. ಗೊತ್ತಾಯ್ತಾ ಫ್ರೆಂಡ್ಸ್? ಫಸ್ಟು ನಾವು ಸೆಂಟೆನ್ಸ್ನ ಫ್ರೇಮ್ ಮಾಡುವಾಗ ಯಾವಾಗಲೂ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಆದ ಕೂಡಲೇ ವರ್ಬ್ ಬರುತ್ತೆ. ವರ್ಬ್ ನೆಕ್ಸ್ಟ್ ಏನು ಬರುತ್ತೆ? ರೆಸ್ಟ್ ಆಫ್ ದಿ ಸೆಂಟೆನ್ಸಸ್ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ಯಾವಾಗಲೂ ಸೆಂಟೆನ್ಸ್ನ ಫ್ರೇಮ್ ಮಾಡೋ ಟೈಮಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಫಸ್ಟ್ ಯಾವಾಗಲೂ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವಾಕ್ ಬರುತ್ತೆ. ಇಷ್ಟೇ. ದಿಸ್ ಈಸ್ ವೆರಿ ಸಿಂಪಲ್. ನಾ ಪ್ರತಿದಿನ ಸ್ಕೂಲಿಗೆ ಹೋಗ್ತೇನೆ, ಅದು ನಮ್ಮ ಫ್ರೆಂಡ್ ಹತ್ರ ಹೇಳುವಾಗ ಐ ವಾಕ್ ಟು ಸ್ಕೂಲ್ ಎವ್ರಿ ಡೇ. ದಟ್ಸ್ ಇಟ್, ಸಿಂಪಲಾಗಿ ಹೇಳೋದು. ಐ ಆಲ್ವೇಸ್ ಸ್ಟಡಿ ಆಫ್ಟರ್ ಸ್ಕೂಲ್. ನಾನು ಸ್ಕೂಲ್ ಮುಗಿದ ಕೂಡಲೇ ದಿನ ಓದ್ತೇನೆ ಅಂತ. ಇದೊಂದು ಕೆಲಸ ಅಲ್ವಾ? ಯಾವುದಿದ್ರೊಳಗೆ ವರ್ಬ್? ಸ್ಟಡಿ. ಐ ಅನ್ನೋದು ಸಬ್ಜೆಕ್ಟ್, ಸ್ಟಡಿ ಅನ್ನೋದು ವರ್ಬ್. ಓಕೆ ನೋಡಿ, ನಾನು ಲಾಸ್ಟ್ ಹೇಳ್ದಂಗೆ ಯಾವಾಗಲೂ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ ಬರುತ್ತೆ, ಆಮೇಲೆ ರೆಸ್ಟ್ ಆಫ್ ದಿ ಸೆಂಟೆನ್ಸ್. ಯಾವಾಗಲೂ ಇದು ನೆನ್ಪಿಟ್ಕೊಳ್ಳಿ. ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರುತ್ತೆ. ನಾನು ಯಾವಾಗಲೂ ಶಾಲೆಯ ನಂತರ ಓದುತ್ತೇನೆ ಅಂದರೆ ನಂದು ಇದು ಡೈಲಿ ರುಟೀನ್ ಇದು. ಸೊ ಇದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಯಾವಾಗಲೂ ನಮ್ಮದು ಹ್ಯಾಬಿಟ್ಸ್ ಏನಿರುತ್ತೆ, ನಮ್ಮ ಡೈಲಿ ರುಟೀನ್ಸ್ ಏನಿರುತ್ತೆ, ಮತ್ತು ನಾವು ಕೆಲವೊಂದು ಕೆಲಸಗಳನ್ನ ನಮ್ಮ ಲೈಫ್ ಲಾಂಗ್ ಮಾಡ್ತಾನೇ ಇರ್ತೀವಿ, ಅಂಥ ಕೆಲಸಗಳನ್ನ ನಾವು ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಯು ಆಲ್ವೇಸ್ ಡ್ರಿಂಕ್ ಕಾಫಿ. ಹಿಯರ್ ಯು ಈಸ್ ಸಬ್ಜೆಕ್ಟ್, ಡ್ರಿಂಕ್ ಈಸ್ ವರ್ಬ್. ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ ಬರುತ್ತೆ, ನೆಕ್ಸ್ಟ್ ರೆಸ್ಟ್ ಆಫ್ ದಿ ಸೆಂಟೆನ್ಸ್. ನೀನು ಯಾವಾಗಲೂ ಕಾಫಿಯನ್ನು ಕುಡಿತೀಯ ಅಂದರೆ ಯಾರೋ ಒಬ್ಬರು ಅವ್ರು ಯಾವಾಗಲೂ ಕಾಫಿ ಕುಡಿತಾ ಇರ್ತಾರೆ, ಅದು ನಾವು ಹೇಳೋದು ಯು ಆಲ್ವೇಸ್ ಡ್ರಿಂಕ್ ಕಾಫಿ. ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಹೇಳ್ತಾ ಇದ್ದೀವಿ. ಅದು ಅವ್ರು ಯಾವಾಗಲೂ ಕುಡಿತಾರೆ, ಅವ್ರು ಯಾವಾಗಲೂ ಮಾಡೋ ಕೆಲಸ. ಸೊ ಅದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾ ಇದ್ದೀವಿ. ವಿ ಸಮ್ಟೈಮ್ ಇಟ್ ಡೆಸರ್ಟ್. ಹಿಯರ್ ವಿ ಈಸ್ ಸಬ್ಜೆಕ್ಟ್. ನಾನು ಮೊದಲೇ ಹೇಳಿದಾಗೆ ಈಟ್ ಅನ್ನೋದು ವರ್ಬ್. ಯಾವಾಗಲೂ ಸಬ್ಜೆಕ್ಟ್ ಆದ ಕೂಡಲೇ ವರ್ಬ್ ಬರುತ್ತೆ.
ಡೆಸರ್ಟ್ ಅಂದರೆ ಏನಾರು ಸ್ವೀಟ್ಸ್ನ ತಿಂತೀವಿ ಅಂತ. ನಾವು ಕೆಲವೊಮ್ಮೆ ಸಿಹಿಯನ್ನು ತಿನ್ನುತ್ತೇವೆ, ಅಂದರೆ ನಾವು ಲೈಫ್ ಲಾಂಗ್ ಸಿಹಿ ತಿಂತಾನೆ ಇರ್ತೀವಿ. ಅದನ್ನು ನಾವು ಫ್ರೆಂಡ್ಸ್ ಹತ್ರ ಹೇಳೋದು, ಅದನ್ನು ದಿನ ತಿಂತೀವಾ? ಇಲ್ಲ, ದಿನ ತಿನ್ನೋದು ಕೂಡ ಹೇಳ್ಬೋದು, ಕೆಲವೊಮ್ಮೆ ತಿಂತೀವಿ. ಸೊ ಅದಕ್ಕೆ ನಾವು ಸಮ್ ಟೈಮ್ ಅಂತ ಯೂಸ್ ಮಾಡಿದ್ದೀವಿ. ನಾವು ಕೆಲವೊಮ್ಮೆ ಸಿಹಿಯನ್ನು ತಿನ್ನುತ್ತೇವೆ. ದೇ ಸ್ಟಡಿ ಎವ್ರಿ ನೈಟ್. ಇಯರ್ ದೇ ಈಸ್ ಸಬ್ಜೆಕ್ಟ್. ದೇ ಅಂದರೆ ಅವರು. ಯಾವುದು ವರ್ಬ್? ಸ್ಟಡಿ. ಯಾವಾಗಲೂ ಅಷ್ಟೇ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರುತ್ತೆ. ನೆಕ್ಸ್ಟ್ ರೆಸ್ಟ್ ಆಫ್ ದಿ ಸೆಂಟೆನ್ಸ್. ಅವರು ಪ್ರತಿ ರಾತ್ರಿ ಓದುತ್ತಾರೆ. ಇದು ಅವ್ರದ್ದು ಡೈಲಿ ರುಟೀನ್. ಪ್ರತಿ ರಾತ್ರಿ ಓದೋದು ಅವ್ರದ್ದು ಡೈಲಿ ರುಟೀನ್. ನಾನು ಫಸ್ಟ್ ಹೇಳ್ದ ಹಾಗೆ ಯಾವಾಗಲೂ ನಮ್ಮದು ಡೈಲಿ ರುಟೀನ್ ಹ್ಯಾಬಿಟ್ಸ್ಗಳನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ. ದ ಸ್ಟೂಡೆಂಟ್ಸ್ ರೀಡ್ ಬುಕ್ಸ್ ಎವ್ರಿ ಮಾರ್ನಿಂಗ್. ವೈ ವಿ ಆರ್ ಯೂಸಿಂಗ್ ರೀಡ್ ಇಯರ್? ಬಿಕಾಸ್ ಸ್ಟೂಡೆಂಟ್ಸ್ ಅಂದರೆ ಏನು? ಪ್ಲೂಲರ್ ಅಂದರೆ ಮೋರ್ ದ್ಯಾನ್ ಒನ್. ಒಂದಕ್ಕಿಂತ ಜಾಸ್ತಿ ಏನೇ ಇದ್ರೂ ನಾವು ಪ್ಲೂಲರ್ ಅಂತ ಹೇಳ್ತೀವಿ. ಒಂದು ಡಾಗ್ ಇದ್ದರೆ ಅದು ಸಿಂಗುಲರ್, 2 ಡಾಗ್ಸ್ ಇದ್ದರೆ ಅದು ಪ್ಲೂಲರ್. ಒಂದು ಕ್ಯಾಟ್ ಇದ್ದರೆ ಅದು ಸಿಂಗುಲರ್, 2 ಡಾಗ್ಸ್ ಇದ್ದರೆ 2 ಕ್ಯಾಟ್ಸ್ ಇದ್ದರೆ ಅದು ಪ್ಲೂಲರ್. ಸೀತಾ ಒಬ್ಬಳೇ ಇದ್ದರೆ ಸಿಂಗುಲರ್, ಸೀತಾ ಮತ್ತು ಗೀತಾ ಇದ್ದರೆ ಪ್ಲೂಲರ್. ಸ್ಟೂಡೆಂಟ್ ಅಂದರೆ ಸಿಂಗುಲರ್, ಸ್ಟೂಡೆಂಟ್ ಅಂದರೆ ಒಬ್ಬ ವಿದ್ಯಾರ್ಥಿ. ಸ್ಟೂಡೆಂಟ್ಸ್ ಅಂದರೆ ಒಬ್ಬರಿಗಿಂತ ಜಾಸ್ತಿ, ತುಂಬ ವಿದ್ಯಾರ್ಥಿಗಳು. ಸೊ ಇವಾಗ ಗೊತ್ತಾಯಿತು ಅಂದ್ಕೊತೀನಿ. ಪ್ಲೂಲರ್ ಅಂದರೆ ಮೋರ್ ದ್ಯಾನ್ 2. ವಿದ್ಯಾರ್ಥಿಗಳು ದಿನಾ ಬೆಳಗ್ಗೆ ಓದುತ್ತಾರೆ. ವಿದ್ಯಾರ್ಥಿಗಳು ದಿನಾ ಬೆಳಗ್ಗೆ ಓದೋದು ಅವರಿಗೆ ಡೈಲಿ ರುಟೀನ್. ಸೊ ಅದಕ್ಕೆ ನಾವು ಅದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾ ಇದ್ದೀವಿ. ನಮ್ದು ಏನೇನು ಡೈಲಿ ರುಟೀನ್ಸ್ ಇರುತ್ತೆ, ಹ್ಯಾಬಿಟ್ಸ್ ಇರುತ್ತೆ, ಅವನ್ನೆಲ್ಲ ಹೇಳೋದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಈ, ಶಿ, ಇಟ್. ಈ, ಶಿ, ಇಟ್ ಬಂದಾಗ ವರ್ಬಿಗೆ ಎಸ್ ಆ್ಯಡ್ ಆಗುತ್ತೆ. ಐ, ಯು, ವಿ, ದೇ ಮತ್ತು ಪ್ಲೂಲರ್ಸ್ ಬಂದಾಗ ವರ್ಬಿಗೆ ಎಸ್ ಆ್ಯಡ್ ಆಗಲ್ಲ. ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಈ, ಶಿ, ಇಟ್ ಬಂದಾಗ ಯಾವಾಗಲೂ ವರ್ಬಿಗೆ ಎಸ್ ಆ್ಯಡ್ ಆಗುತ್ತೆ. ಈ ರೀಡ್ಸ್ ನ್ಯೂಸ್ ಪೇಪರ್ ಆನ್ ದ ವೀಕೆಂಡ್. ವೈ ವಿ ಆರ್ ಯೂಸಿಂಗ್ ಇಯರ್ ರೀಡ್ಸ್? ಬಿಕಾಸ್ ಈ ಈಸ್ ಸಬ್ಜೆಕ್ಟ್. ಯಾವಾಗ ಈ ಸಬ್ಜೆಕ್ಟ್ ಬರುತ್ತೆ ಆವಾಗ ನಾವು ವರ್ಬಿಗೆ ಎಸ್ ಆ್ಯಡ್ ಮಾಡ್ತೀವಿ. ಈ ರೀಡ್ಸ್ ನ್ಯೂಸ್ ಪೇಪರ್ ಆನ್ ದ ವೀಕೆಂಡ್. ಅವನಿಗೆ ವೀಕೆಂಡಲ್ಲಿ ನ್ಯೂಸ್ ಪೇಪರ್ ಓದುತ್ತಾನೆ ಅಂದರೆ ಅವನಿಗೆ ವೀಕೆಂಡಲ್ಲಿ ನ್ಯೂಸ್ ಪೇಪರ್ ಓದೋದು ಒಂಥರ ಹ್ಯಾಬಿಟ್ ಅದು. ಸೊ ಅದಕ್ಕೆ ನಾವು ಅದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾ ಇದ್ದೀವಿ. ಬಟ್ ಆದರೆ ಯಾವಾಗಲೂ ಸಬ್ಜೆಕ್ಟ್ ಈ ಬಂದಾಗ ವರ್ಬ್ ರೀಡ್ ಆಗಿರುತ್ತೆ, ಅದಕ್ಕೆ ಎಸ್ ಆ್ಯಡ್ ಮಾಡಬೇಕು. ದಟ್ಸ್ ಇಟ್. ಶಿ ಕುಕ್ಸ್ ಡಿಲೀಷಿಯಸ್ ಫುಡ್. ಇಲ್ಲಿ ನಾವು ಕುಕ್ಕಿಗೆ ಎಸ್ ಯಾಕೆ ಆ್ಯಡ್ ಮಾಡಿದ್ದೀವಿ? ಬಿಕಾಸ್ ಸಬ್ಜೆಕ್ಟ್ ಈಸ್ ಶಿ. ಸೊ ವಿ ಆರ್ ಆ್ಯಡಿಂಗ್ ಎಸ್ ಟು ವರ್ಬ್. ಯಾಕೆಂದರೆ ಸಬ್ಜೆಕ್ಟು ಶಿ ಇದೆ. ಸೊ ಅದಕ್ಕೆ ನಾವು ಕುಕ್ಕಿಗೆ ಎಸ್ನ ಆ್ಯಡ್ ಮಾಡಿದ್ದೀವಿ. ಅವಳು ರುಚಿಕರವಾದ ಅಡುಗೆಯನ್ನು ಮಾಡುತ್ತಾಳೆ. ಸಿಂಗುಲರ್ಸ್ ಇದ್ದಾಗ ವರ್ಬಿಗೆ ಎಸ್ ಆ್ಯಡ್ ಮಾಡ್ತೀವಿ. ನಾವು ಫಸ್ಟ್ ಹೇಳ್ದಾಗೆ ಸಿಂಗುಲರ್ಸ್ ಅಂದರೆ ಯಾವಾಗಲೂ ಒಂದೇ ಥಿಂಗ್ಸ್ ಇದ್ದಾಗ, ಒಬ್ಬ ಪರ್ಸನ್ ಇದ್ದಾಗ ನಾವು ಸಿಂಗುಲರ್ಸ್ ಅಂತ ಹೇಳ್ತೀವಿ. 1 ಕ್ಯಾಟ್, 1 ಪರ್ಸನ್, 1 ಪೆನ್, ಅವೆಲ್ಲ ಸಿಂಗುಲರ್ಸ್. ದ ಸ್ಟೂಡೆಂಟ್ ಈಸ್ ಸಿಂಗುಲರ್ಸ್ ಬಿಕಾಸ್ ವಿದ್ಯಾರ್ಥಿ. ಸ್ಟೂಡೆಂಟ್ಸ್ ಅಂದರೆ ಒಬ್ಬ ವಿದ್ಯಾರ್ಥಿ. ಸೊ ಸಿಂಗುಲರ್. ಯಾವಾಗ ಸಿಂಗುಲರ್ಸ್ ಬರುತ್ತೆ ಆವಾಗ ನಾವು ವರ್ಬಿಗೆ ಎಸ್ ಆ್ಯಡ್ ಮಾಡ್ತೀವಿ. ದ ಸ್ಟೂಡೆಂಟ್ ವಾಕ್ಸ್ ಟು ಸ್ಕೂಲ್ ಎವ್ರಿ ಡೇ. ವಿದ್ಯಾರ್ಥಿಯು ಪ್ರತಿದಿನ ಶಾಲೆಗೆ ಹೋಗುತ್ತಾನೆ. ಅದು ಒಂದು ಡೈಲಿ ರುಟೀನ್. ಸೊ ಅದಕ್ಕೆ ನಾವು ಅದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಿದ್ದೀವಿ. ನಾನು ಫಸ್ಟ್ ಹೇಳ್ದಾಗಿ ಡೈಲಿ ರುಟೀನ್ಸ್ ಹ್ಯಾಬಿಟ್ಸ್ನೆಲ್ಲ ನಾವು ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ. ಮೈ ಡಾಗ್ ಆಲ್ವೇಸ್ ಸ್ಲೀಪ್ಸ್ ಆನ್ ಮೈ ಬೆಡ್. ಇಯರ್ ಡಾಗ್ ಈಸ್ ಸಬ್ಜೆಕ್ಟ್. ವೈ ವಿ ಆರ್ ಆ್ಯಡಿಂಗ್ ಎಸ್ ಟು ವರ್ಬ್? ಯಾಕೆ ನಾವು ವರ್ಬಿಗೆ ಎಸ್ ಆ್ಯಡ್ ಮಾಡಿದ್ದೀವಿ? ಯಾಕೆ ಅಂದರೆ ಡಾಗ್ ಅಂದರೆ ಒಂದೇ ಡಾಗ್ ಅಂದರೆ ಸಿಂಗುಲರ್. ಸೊ ಅದಕ್ಕೆ ನಾವಿಲ್ಲಿ ವರ್ಬಿಗೆ ಎಸ್ ಆ್ಯಡ್ ಮಾಡಿದ್ದೀವಿ. ನಮ್ಮ ನಾಯಿ ಯಾವಾಗಲೂ ನನ್ನ ಹಾಸಿಗೆ ಮೇಲೆ ಮಲಗುತ್ತದೆ. ಅದಕ್ಕೊಂಥರ ಹ್ಯಾಬಿಟ್ ಆಗಿಬಿಟ್ಟಿದೆ. ಸೊ ನಾವು ಅದರ ಹ್ಯಾಬಿಟ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾ ಇದ್ದೀವಿ. ನಾನ್ ಕೌಂಟೇಬಲ್ ಥಿಂಗ್ಸಿಗೆ ವರ್ಬಿಗೆ ಎಸ್ ಆ್ಯಡ್ ಮಾಡಬೇಕು. ನಾನ್ ಕೌಂಟೇಬಲ್ ಥಿಂಗ್ಸ್ ಅಂದರೆ ನಮಗೆ ಕೈಯಲ್ಲಿ ಕೌಂಟ್ ಮಾಡೋಕ್ಕೆ ಆಗಲ್ಲ, ಅಂಥವನ್ನೆಲ್ಲ ನಾವು ನಾನ್ ಕೌಂಟೇಬಲ್ ಥಿಂಗ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ರೇನ್, ಮಳೆಗೆ ನಾನ್ ಕೌಂಟೇಬಲ್ ಥಿಂಗ್ಸ್ ಹೇಳ್ತೀವಿ.
ಸ್ನೋ ಅಂದರೆ ಹಿಮ, ಅದಕ್ಕೆ ನಾನ್ ಕೌಂಟಬಲ್ ಥಿಂಗ್ಸ್ ಹೇಳ್ತೇವೆ. ವಾಟರ್ಗೆ ನಾನ್ ಕೌಂಟಬಲ್ ಥಿಂಗ್ಸ್ ಹೇಳ್ತೇವೆ. ಸ್ಮೆಲ್ಸ್ ಎಲ್ಲ ನಾನ್ ಕೌಂಟಬಲ್ ಥಿಂಗ್ಸ್, ಯಾಕಂದರೆ ಅವನ್ನೆಲ್ಲ ಕೌಂಟ್ ಮಾಡೋಕ್ಕಾಗಲ್ಲ. ಏರ್ ಎಲ್ಲ ನಾನ್ ಕೌಂಟಬಲ್ ಥಿಂಗ್ಸ್, ಅವನ್ನೆಲ್ಲ ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಮತ್ತು ಕೂದಲು ಕೂಡ ನಾನ್ ಕೌಂಟಬಲ್ ಥಿಂಗ್ಸ್ ಹೇಳ್ತೇವೆ, ಯಾಕೆ ಅಂದರೆ ಕೂದಲು ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಸೊ ಆ ಥರ ನಾನ್ ಕೌಂಟಬಲ್ ಥಿಂಗ್ಸ್ಗಳು ಬಂದಾಗ ನಾವು ವರ್ಬಿಗೆ ಎಸ್ ಆ್ಯಡ್ ಮಾಡಬೇಕು. ಸ್ನೋ is subject and after that verb. ಸ್ನೋ ಫಾಲ್ಸ್, ವರ್ಬಿಗೆ ಏನು ಮಾಡಿದ್ದೀವಿ, ಎಸ್ ಆ್ಯಡ್ ಮಾಡಿದ್ದೀವಿ. ಸ್ನೋ ಫಾಲ್ಸ್ ಫ್ರಮ್ ದ ಸ್ಕೈ ಇನ್ ವಿಂಟರ್. ಚಳಿಗಾಲದಲ್ಲಿ ಆಕಾಶದಿಂದ ಹಿಮ ಬೀಳುತ್ತದೆ. ಮೈ ಹೇರ್ ಗ್ರೋಸ್ ಕ್ವಿಕ್ಲಿ ಬಿಕಾಸ್ ಸಬ್ಜೆಕ್ಟ್ ಈಸ್ ಏರ್. ಏರ್ ಏನು, ನಾನ್ ಕೌಂಟಬಲ್ ಥಿಂಗ್ಸ್. ಸೊ ಅದಕ್ಕೆ ನಾವು ವರ್ಬಿಗೆ ಎಸ್ ಆ್ಯಡ್ ಮಾಡಿದ್ದೀವಿ. ನನ್ನ ಕೂದಲು ಬೇಗನೆ ಬೆಳೆಯುತ್ತದೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇದು ತುಂಬ ಈಸಿಯಾಗಿ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ, ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಸಿ ಯು ಅಗೇನ್. ಬೈ. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್.